ಕೆಲಸ ಮಾಡಬೇಕಂತ ಇಡೀ ಸಮಾಜದವರು ನೀವೆಲ್ಲರೂ ಕೂಡಿ ನಮ್ಮ ಆಶೀರ್ವಾದ ಮಾಡಿ ಕಲಿಸಿದಿರಿ. ಆ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಸೇವೆ ಅಂತೇಳಿ ಅಥವಾ ಸಮಾಜ ಸೇವೆ ಅಂತೇಳಿ ನಾವಿಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇದು ನಮ್ಮ ದೊಡ್ಡ ಸ್ಥಿತಿ ಅಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಬಹುತೇಕವಾಗಿ ಅಧ್ಯಕ್ಷಗಿರಿ ಮಾಡುವಾಗಲೇ ಬಹುತೇಕ ವಾರಗಟ್ಟಲೆ ಚರ್ಚೆ ನಡೀತು. ನಾವು ಬಹುತೇಕವಾಗಿ ಶರಣಪ್ಪ ಅಣ್ಣವರು ಅಂತಿಮವಾಗಿ ಬಯಲಾದ ಮೇಲೆ ಒಳಪಂಗಡದ ಸಮಾಜದವರು ನಮ್ಮ ಎಲ್ಲ ಲಿಂಗಸೂರು ವೀರಶೈವ ಲಿಂಗಾಯತ ಸಮಾಜದವರು ಎಲ್ಲರೂ ಒಟ್ಟುಗೂಡಿಸಿ ಪುನಃ ನೀವು ಮತ್ತೊಮ್ಮೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಬೇಕಂತ ಅವರೆಲ್ಲರೂ ಒತ್ತಾಯ ಮಾಡಿದ್ದಕ್ಕಾಗಿ ಅವರು ಮತ್ತೆ ಪುನಃ ಅಧ್ಯಕ್ಷರಾಗಿ ಮತ್ತು ಒಪ್ಪಿಕೊಂಡು ಇಂಥ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸಮಾಜದವರು ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟು ಸಮಾಜವನ್ನು ಮುನ್ನಡೆಸ್ತಾರೆ, ನೀವೇ ಅಧ್ಯಕ್ಷರಾಗಿ ಪುನಃ ಮುಂದುವರಿದೆ ಅಂತೇಳಿ ನನ್ನ ಮೇಲೆ ಗೌರವ ಇಟ್ಟು ತಾವೆಲ್ಲರೂ ಒತ್ತಾಯ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಈಗಾಗಲೇ ಇಲ್ಲಿ ನೋಡ್ರು ಇನ್ನಿತರ ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರಾದಂಥ ಈ ನಮ್ಮ ಶ್ಯಾಮಬಸವ ಮೀಟಿ ಅವರು ತಮ್ಮದೇ ಆದ ಇದರಲ್ಲಿ ಹೇಳಿದರು, ಸಭೆ ಅಂದ್ಕೊಳ್ಳೋಣ ನನಗೆ ಲೆಟ್ರ್ ಕಳಿಸಿಲ್ಲ ಇದು ಕಳಿಸಿಲ್ಲ ಅಂತಲ್ಲ, ಯಾವುದೇ ಇದು ವಾಟ್ಸಪ್ಗೆ ಗೊತ್ತಿರ್ತದೆ ಬರ್ಬೇಕಂತ ಹೆಂಗೆ ಹೇಳಿದರು. ಅದೇ ರೀತಿಯಾಗಿ ನಂದಿಕೋಲ್ಮಠ ಅವರು ತಮ್ಮದೇ ಆದ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಪಾಪ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ನಾವು ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ನಾವು ಅಷ್ಟೇ ಅಲ್ಲ, ಎಲ್ಲ ಸಮಾಜದವರು ಸಹಿತ ನೀವೆಲ್ಲರೂ ಅಧ್ಯಕ್ಷರು ಮತ್ತು ಪದಾಧಿಕಾರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಯಾವುದೇ ನಿರ್ಧಾರ ತಗೊಂಡು ನಾನು ಮುಂದುವರಿತೀನಿ. ಯಾವುದೇ ರೀತಿಯಲ್ಲಿ ಚ್ಯುತಿ ಬರಲಾರ್ದಂಗ, ಸಮಾಜಕ್ಕೆ ಯಾವುದೇ ಅನ್ಯಾಯ ಮತ್ತು ಏನು ಆಗಲಾರ್ದಂಗ ನಿಮ್ಮೆಲ್ಲರ ಸಹಕಾರದಿಂದ ಸಮಾಜ ನಾನು ಹೇಳುತ್ತಾ ಮತ್ತೊಮ್ಮೆ ನನ್ನನ್ನು ಪುನರಾಯ್ಕೆ ಮಾಡಿದ ಎಲ್ಲರಿಗೂ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನಾನು 2 ಮಾತು